ಆಪ್ಕಿ ಅದಾಲತ್ನಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಮೇಲೆ ಇವರು ವಿರೋಧಿಗಳ ಅಪಮಾನ ಮಾಡ್ತಾರೆ ಅನ್ನೋ ಆರೋಪವಿದೆ. ಈಗ ನಿಮ್ಮ ಟ್ವೀಟ್ಗಳನ್ನ ನೋಡಿದ್ರೆ ರಾಹುಲ್ ಗಾಂಧಿ ಬಗ್ಗೆ ನೀವು ಹೇಳ್ತೀರಾ ಇವರು ಸದ್ದಾಂ ಹುಸೇನ್ ತರ ಕಾಣ್ತಾರೆ ಅಂತ. ಅದನ್ನೆಲ್ಲ ನಾನು ನೋಡ್ತಾನೆ ಇದ್ದೆ. ಅಟ್ ದಟ್ ಟೈಮ್ ನಾನೇ ಹೇಳ್ತಾ ಇದ್ದೆ ರಾಹುಲ್ ಅವರಿಗೆ, ನಿಮ್ಮ ಫೇಸ್ ಏನಿದೆ ಈಸ್ ಮಚ್ ಬೆಟರ್ ದ್ಯಾನ್ ಮೆನಿ ಆಫ್ ಅಸ್. ಯು ಲುಕ್ ಸೋ ಗುಡ್. ಯಾಕೆ ಈ ಗಡ್ಡ ಗಿಡ್ಡೆಲ್ಲ ಬೆಳೆಸಿಟ್ಟಿದ್ದೀರಾ? ತೆಗೆದ್ಬಿಡಿ, ಚೆನ್ನಾಗಿ ಕಾಣ್ತೀರಿ ಅಂತಂದೆ. ನಾನು ಬರೀ ಇಷ್ಟನೇ ತಾನೇ ಹೇಳಿದ್ದು. ಕೆಲವು ಸಲ ಅವ್ರ ಫೇಸು ಅಮೂಲ್ ಬೇಬಿ ತರ ಕಾಣುತ್ತೆ ಅಂತ ಹೇಳ್ತೀರಿ. ಅದು ಕೂಡ ನಿಜಾನೆ. ಅಮೂಲ್ ಅಡ್ವರ್ಟೈಸ್ಮೆಂಟಲ್ಲಿ ಏನು ಫೇಸ್ ಇದೆಯೋ ಇವ್ರ ಫೇಸಿಗೂ ಹೋಲಿಕೆ ಆಗತ್ತಲ್ವಾ? ಅದ್ರಲ್ಲಿ ನಾನೇನು ಮಾಡೋಕ್ಕಾಗತ್ತೆ? ಬಹುಶಃ ನಮ್ಮ ಮುಖನೂ ಯಾರ ಮುಖ ಜೊತೆನೂ ಹೋಲಿಕೆ ಆಗ್ಬಹುದು. ಆದ್ರೆ ಇದು ಡಿಸ್ರೆಸ್ಪೆಕ್ಟ್ ಅಂತ ಅನ್ಸಲ್ವಾ? ಯಾಕಂದ್ರೆ ಒಂದ್ಸಲ ನೀವು ಕೇಳಿದ್ರಿ ನಿಮ್ಮ ತಂದೆ ಯಾರು ಅಂತ ಪ್ರೂಫ್ ತೋರಿಸಿ ಅಂತ. ನಾನು ಬರೀ ಇಷ್ಟನ್ನೇ ಹೇಳಿದ್ದು. ಏನಿ ಸರ್ಜಿಕಲ್ ಸ್ಟ್ರೈಕ್ ಆರ್ಮಿ ಮಾಡಿದ್ದ, ಆರ್ಮಿನ ನೀವು ಪ್ರೂಫ್ ಅಂತ ಅನ್ಕೋಬೇಡಿ. ಬಿಕಾಸ್ ವಿ ಆರ್ ನಾಟ್ ಆಸ್ಕಿಂಗ್ ಎನಿ ಪ್ರೂಫ್ ಫ್ರಮ್ ಯು. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿದೆ ರಿಲೇಟೆಡ್ ಟು ದ ಸ್ಯಾಕ್ರಿಫೈಸ್ ಆಫ್ ಆರ್ಮೀಸ್ ಹೂ ಆರ್ ಫೈಟಿಂಗ್ ಫಾರ್ ಅಸ್ ಇನ್ ದ ಬಾರ್ಡರ್ಸ್. ಇಫ್ ಈ ಸ್ಟೇಟ್ಮೆಂಟ್ನ ನೀವು ಒಂದು ಪ್ಯಾರಾಗ್ರಾಫ್ನ ಡಿಲೀಟ್ ಮಾಡ್ತೀರಾ ಮತ್ತೆ ಎರಡನೇ ಪ್ಯಾರಾಗ್ರಾಫ್ನ ಹೈಲೈಟ್ ಮಾಡ್ತೀರಾ, ಅದು ತಪ್ಪಲ್ವಾ ಹೇಳಿ? ಆದ್ರೆ ಪೂರ್ತಿ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಯಾರಿಗಾದ್ರೂ ಈ ರೀತಿ ಕೇಳ್ಬೋದಾ? ಪ್ರೂಫ್ ತೋರಿಸಿ ನಿಮ್ಮ. ಸರಿಯಾಗೇ ಇದೆ. ನಾನು ಅವ್ರಿಗೆ ಇದನ್ನೇ ಹೇಳ್ತಾ ಇದ್ದೀನಿ, ದಟ್ ಐ ಆಮ್ ನಾಟ್ ಆಸ್ಕಿಂಗ್. ನಾನು ಅವ್ರಿಗೆ ಹೇಳಲಿಲ್ಲ ಕೊಡಿ ಅಂತ. ನಾನು ಹೇಳ್ದೆ ನೀವು ಆರ್ಮಿಯವ್ರ ಹತ್ರ ಪ್ರೂಫ್ ಕೇಳಬೇಡಿ ಅಂತ. ರಾಹುಲ್ ಜಿ ಶುಡ್ ಅಕ್ಸೆಪ್ಟ್ ದಟ್ ದೇರ್ ವಾಸ್ ಎ ಸರ್ಜಿಕಲ್ ಸ್ಟ್ರೈಕ್. ಇಂಡಿಯನ್ ಆರ್ಮಿ has completely demoralized Pakistan. The way we don't ask for the proof of everything, you also don't ask proof from army. ಈ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪು ಎಲ್ಲಿದೆ ಹೇಳಿ? ಇಷ್ಟೇ ಅಲ್ಲ, ಅವರು ಈಗ ಭಾರತ ಜೋಡೋ ಯಾತ್ರೆ ಏನ್ ಮಾಡಿದ್ರು ಅದರಲ್ಲಿ ಸಫಲತೆಯನ್ನು ಕಂಡ್ರು. ನೀವು ಹೇಳಿದ್ರಿ ಅವ್ರು ಪಾಕಿಸ್ತಾನಕ್ಕೆ ಹೋಗಿ ಯಾತ್ರೆ ಮಾಡಲೇಬೇಕು. ಯಾಕಂದ್ರೆ ಭಾರತ ಎಲ್ಲಿ ತುಂಡಾಗಿದೆ ಹೇಳಿ? ಇಲ್ಲ, ಈಗ ನೀವು ನನ್ನೇ ಕೇಳಿ. 1947 ಇಂಡಿಯಾ ಭಾಗ ಆಯಿತು ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಹಾಗಾದ್ರೆ ಯಾರಿಗಾದ್ರೂ ಭಾರತ್ ಜೋಡೋ ಯಾತ್ರೆ ಮಾಡಬೇಕು ಅಂತಂದ್ರೆ ಅವರು ಪಾಕಿಸ್ತಾನಕ್ಕೆ ಹೋಗಿ ತಾನೇ ಮಾಡಬೇಕು. ಇಂಡಿಯಾದಲ್ಲಿ ಯಾಕೆ ಮಾಡಬೇಕು ಹೇಳಿ? ಬಿಕಾಸ್ ಇಂಡಿಯಾ ಇಸ್ ಯುನೈಟೆಡ್. ಇಲ್ಲ, ನೀವು ಮಾಡಲೇಬೇಕು ಅಂತಂದ್ರೆ ಇದನ್ನ ನಾಗಾಲ್ಯಾಂಡಲ್ಲಿ ಮಾಡಿ. ಯಾಕಂದ್ರೆ ಅಲ್ಲಿ ಡಿಮಾಂಡ್ ಇದೆ ಈ ಸಾವರೆಂಟಿಗೋಸ್ಕರ ಅಲ್ಪ ಸ್ವಲ್ಪ. ಅಸ್ಸಾಮಲ್ಲಿ ಮಾಡಿ, ಅಲ್ಲಿ ಕೂಡ ಅಲ್ಫಾ ಸಾವರೆಂಟಿ ಡಿಮಾಂಡ್ ಮಾಡ್ತಾ ಇದೆ. ಆದರೆ ಸೌತ್ ಇಂಡಿಯನ್ ಜನಗಳು ಯಾವತ್ತೂ ಸಾವರೆಂಟಿ ಡಿಮಾಂಡ್ ಮಾಡ್ತಾ ಇಲ್ಲ. ಮತ್ತೆ ನೀವು ಇಲ್ಲಾಕೆ ಮಾಡ್ತಾ ಇದ್ದೀರಾ? ನಿಮಗೆ ರಾಹುಲ್ ಗಾಂಧಿಯಿಂದ ಏನು ಪ್ರಾಬ್ಲಮ್ ಆಗಿದೆ? ನನಗೇನು ಪ್ರಾಬ್ಲಮ್ ಇರುತ್ತೆ? ಅವರಿಗೆ ಮೋದಿಜಿ ಜೊತೆ ಪ್ರಾಬ್ಲಮ್ ಇದೆ. ಮೊದಲು ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ ಹೌಸ್ನ ಯಾಕೆ ಮಾಡಿದ್ರಿ, ಇಷ್ಟೊಂದು ದುಡ್ಡನ್ನ ಯಾಕೆ ಖರ್ಚು ಮಾಡಿದ್ರಿ ಅಂತ. ನಾವು ದ ಪಾರ್ಲಿಮೆಂಟ್ ಹೌಸ್ ಇಸ್ ಡನ್. ಈಗ ಕೇಳ್ತಾರೆ ಮೋದಿಜಿ ನೀವ್ಯಾಕೆ ಅದನ್ನ ಇನಾಗ್ರೇಟ್ ಮಾಡ್ತಿದ್ದೀರಿ ಅಂತ. ಈಗ ರಾಹುಲ್ ಜಿ ಅವರು ಉತ್ತರ ಕೊಡಬೇಕು, ನಿಮಗೆ ಮೋದಿಜಿ ಅವ್ರ ಜೊತೆ ಪ್ರಾಬ್ಲಮ್ ಏನಿದೆಯಾ ಅಂತ. ಮೋದಿಜಿಯವರ ಮಾತುಗಳನ್ನ ದೇಶದ ಜನತೆಗಳಂತೂ ತುಂಬಾನೇ ಕೇಳಿದ್ದಾರೆ. ನೀವೇ ನೋಡಿ, ನೀವು ಪ್ರಿಯಾಂಕ್ ಅವ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಅದರ ಅಗತ್ಯನೇ ಇಲ್ಲ ಬಿಡಿ. ಆಮೇಲೆ ಅವ್ರು ಹೇಳಿದ್ರು ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ನೋಡಿ ಕಲಿಬೇಕಂತ. ಏನ್ ಕಲಿಬೇಕಾಗಿದೆ ಅಂತೆ? ಯಾವುದನ್ನ ಕಲಿಬೇಕಾಗಿದೆ ಅಂತ? ಏನ್ ತಲೆ ಕೆಟ್ಟೋಗೋ ಮಾತುಗಳನ್ನ ಆಡ್ತೀರಾ ನೀವು? ನೀವು ಒಂದು ಮಾತನ್ನ ತೋರಿಸಿ ಯಾವ್ದನ್ನ ನಾನು ಕಲಿಬೇಕು ಅವರಿಂದ ಅಂತ. ಯಾವ್ದಾದ್ರು ಡಿಬೇಟಿಂಗ್ ಕಾಂಪಿಟೇಷನ್ ಅಲ್ಲಿ ಅವ್ರೇನ್ ಗೋಲ್ಡ್ ಮೆಡಲಿಸ್ಟ ಹೇಳಿ? ಅಲ್ಲ, ಅವ್ರು ಹೇಳಿದ್ರು ಅವರು ತಪಸ್ವಿ ಅಂತ. ಯಾವ ತರ ತಪಸ್ವಿ ಅಂತ ಅವರು? ಒಂದ್ ವೇಳೆ ನಾನು ಅಮೇಠಿಯಲ್ಲಿ 1996ರಲ್ಲಿ ಜಾಲುಬರಿಯಲ್ಲಿ ನಾನು ಚುನಾವಣೆ ಸೋತೆ. 2001 ತನಕ ಎಲ್ಲಿ ತನಕ ನಾನು ಗೆಲ್ಲಿಲ್ವೋ ಅಲ್ಲಿ ತನಕ ನಾನಲ್ಲಿ ತಪಸ್ಸು ಮಾಡ್ಕೊಂಡೇ ಕೂತಿದ್ದೆ. ನೀವು ಅಮೇಠಿಯಿಂದ ಯಾಕೆ ಓಡೋದ್ರಿ ಕೇರಳಕ್ಕೆ? ನೀವು ಓಡಿಸಿದ್ರ ಅವ್ರನ್ನ? ಯಾಕೆ ಓಡೋದ್ರು ಹೇಳಿ? ಅವರು ನಿಮಗೆ ಅಮೇಠಿ ಜನ ನಿಮ್ಮ ಅಪ್ಪನನ್ನ MP ಆಗಿ ಮಾಡಿದ್ರು, ನಿಮ್ಮನ್ನು ಕೂಡ MP ನಾಗಿ ಮಾಡಿದ್ರು. ಕೇವಲ ಒಂದು ಸಲ ಸೋತಿದ್ದಕ್ಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡ್ರ ಅಮೇಠಿಯ ಜನಗಳ ಮೇಲೆ? ಇವರ್ ನೋಟೆ ನಿಮ್ಮಿಂದ ಏನು ಕಲಿಬೇಕಾಗಿದೆ? ಮತ್ತೆ ಯಾಕೆ ಕಲಿಬೇಕು ನಿಮ್ಮಿಂದ ಹೇಳಿ? ಒಂದ್ ವೇಳೆ ನೀವು ಸೋತ್ ಮೇಲೆ ಕೂಡ ಅಮೇಠಿಗೆ ತಿಂಗಳಿಗೆ ಒಂದ್ಸಲ ಹೋಗ್ತಾ ಇದ್ದಿದ್ರೆ ಐ ವುಡ್ ಹ್ಯಾವ್ ಸೆಡ್ ದಟ್ ಲರ್ನ್ ಫ್ರಮ್ ರಾಹುಲ್ ಗಾಂಧಿ. ಏನ್ ವಿಷಯ ಕಲಿಬೇಕು? ಆ ವ್ಯಕ್ತಿಯಲ್ಲಿ ಏನಿದೆ? ಲಂಡನ್ ಅಲ್ಲಿ ದೇಶದ ಗೌರವನ ಹಾಳು ಮಾಡಿದ್ರು, ಅದನ್ನ ಕಲಿಬೇಕಾ? ಏನೇನು ಕಲಿಬೇಕು ಸರ್ ನೀವೇ ಹೇಳಿ? ಮೋದಿಜಿ ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮುತ್ತು ಕೊಡೋದಕ್ಕೆ ನೋಡಿದ್ರಲ್ಲ, ಅದನ್ನ ಕಲಿಬೇಕಾ? ಇಲ್ಲ, ಪ್ರಿಯಾಂಕ್ ಅವ್ರು ಹೇಳಿದ್ದೇನೆಂದ್ರೆ ಮೋದಿ ಅವ್ರನ್ನ ನೋಡಿ ಅವ್ರು ಹೇಗೆ ಹೆದರ್ಕೊಳ್ಳೋದಿಲ್ವೋ ಅದನ್ನ ನೋಡಿ ಕಲಿಬೇಕಂತೆ. ಹೆದರ್ಕೋತಾ ಇಲ್ವಾ? ಮೋದಿಜಿಗೆ ಹೆದರ್ಕೋತಾ ಇಲ್ವಾ?
ಹೆದರ್ಕೋಬೇಕಾಗಿಲ್ಲ, ಕಾನೂನಿಗಾದ್ರೂ ಹೆದರ್ಕೋಬೇಕಲ್ವಾ? ನಿಮ್ಮನ್ನ MP ಸ್ಥಾನದಿಂದ ಡಿಸ್ಕ್ವಾಲಿಫೈ ಮಾಡಿದ್ದು ಕಾನೂನು, ಮತ್ತೆ ಕಾನೂನಿಗೆ ಯಾಕೆ ಬೈತಾ ಇದ್ದೀರಾ ನೀವು? ನೀವು ಅವರ MP ಶಿಪ್ ನ ಕಿತ್ಕೊಂಡ್ರಿ, ಅವ್ರ ನೋಡಿ, ಮನೆಯನ್ನ ನೋಡಿ, ತಗೊಂಡ್ರಿ. ರಜತ್ಜಿ, ಈಗ ಪಾಪ ಏನ್ ನೋಡಿ ಮಾಡ್ತಾರೆ ಅವ್ರು? ರಜತ್ಜಿ, ನೀವೇ ಹೇಳಿ ಈಗ, ರಾಹುಲ್ ಜಿ ಅವರು ಬರುವ ಮೊದಲೇ ಯಾರದ್ದು MP ಶಿಪ್ ಹೋಗಿರ್ಲಿಲ್ವಾ? ಕಾಂಗ್ರೆಸ್ ಇಂದನೇ 20 MLA MP ಸೀಟ್ ಹೋಗಿತ್ತು. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಕೂಡ. ಏನಂದ್ರೆ ನೀವು ಡಿಸ್ಕ್ವಾಲಿಫೈ ಆದ್ರೆ ಸಂಜೆಗೆನೆ ನಿಮ್ಮ MP ಶಿಪ್ ಕೊನೆಗೊಳ್ಳುತ್ತೆ ಅಂತ. ದೆನ್ ವೈ ಆರ್ ಯು ಡಿಸ್ರೆಸ್ಪೆಕ್ಟಿಂಗ್ ದ ಹಾನರಬಲ್ ಜಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್? ನೀವು ಪ್ರತಿ ಸಾರಿ ಹೇಳ್ತೀರಾ ಇದನ್ನೆಲ್ಲ ಮಾಡಿದ್ದು ಮೋದಿಜಿ ಅವರಂತ. ಜಸ್ಟಿಸ್ ಪಟ್ನಾಯಕ್ ಅವರು ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿದ್ದು. ಇದನ್ನ ಹೇಳೋದಕ್ಕೆ ನಿಮ್ಮ ಹತ್ರ ನೋಡಿ, ಯಾಕೆ ಈ ತರ ಧೈರ್ಯ ಇಲ್ಲ ಆದ್ಮೇಲೆ ಹೇಳಿ? ಅವ್ರು ಏನು ಅಂತ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ರು ನೀವು ಬೇಕಾದ್ರೆ ನನ್ನ MP ಶಿಪ್ ನ ಕಿತ್ಕೊಳ್ಳಿ, ನೀವು ಬೇಕಾದ್ರೆ ನನ್ನ ಮೈಕ್ನು ಆಫ್ ಮಾಡಿ, ನೀವು ನನ್ನ ಮನೆಯಿಂದ ಖಾಲಿ ಮಾಡಿಸಿದ್ರು ನಾನು ಅಡಾನಿ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ಅಂತ. ಎಲ್ಲಿ ಹೇಳ್ತಿದ್ದಾರೆ ಇವತ್ತವರು? ಯಾವ ದಿನ ಶರದ್ ಪವಾರ್ ಮನೆಗೆ ಅದಾನಿ ಅವರು ಹೋದ್ರು ಅವತ್ತಿಂದ ಅದಾನಿ ಬಗ್ಗೆ ರಾಹುಲ್ ಅವರು ಏನು ಮಾತಾಡ್ತಾನೆ ಇಲ್ವಲ್ಲ? ಇವತ್ತು ಶರದ್ ಪವಾರ್ ಅವರ ಮನೆಗೆ ಗೌತಮ್ ಅದಾನಿ ಅವರು ಹೋಗ್ತಾರೆ. ಈಗ ಶರದ್ ಪವಾರ್ ವಿರುದ್ಧ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾ ಇದ್ದಾರಾ? ಯಾವಾಗ ಅಶೋಕ್ ಗೆಹ್ಲೋಟ್ ಅವರ ಮನೆಗೆ ಅದಾನಿ ಅವರು ಹೋಗ್ತಾರೋ, ರಾಹುಲ್ ಜಿ ಅಶೋಕ್ ಗೆಹ್ಲೋಟ್ ವಿರುದ್ಧ ಟ್ವೀಟ್ ಮಾಡಿದ್ರ? ನೀವ್ಯಾಕೆ ಅಶೋಕ್ ಗೆಹ್ಲೋಟ್ ಅವ್ರನ್ನ ಸೀಟ್ ಖಾಲಿ ಮಾಡ್ಸೋಕ್ ಹೇಳ್ತೀರಾ? ನೋಡಿ, ಹಜರತ್ ಮೊಹಮ್ಮದಿಂದ ಕಲ್ತ್ರೆ ಸರಿಯಾಗಿರುತ್ತೆ. ನಿಮ್ಗೆ ಮಿಠಾಯಿನ ತಿನ್ಬೇಡ ಅಂತ ಹೇಳೋದಕ್ಕೂ ಮೊದಲೇ ಹೀ ಲೀವ್ಸ್ ಹಿಸ್ ಹ್ಯಾಬಿಟ್ ಆಫ್ ಟೇಕಿಂಗ್ ಸ್ವೀಟ್ಸ್. ಸೊ ನೀವು ಅದಾನಿ ಅವ್ರನ್ನ ಕ್ರಿಟಿಸೈಸ್ ಮಾಡೋ ಮುಂಚೆನೆ ಅಶೋಕ್ ಗೆಹ್ಲೋಟ್ ಅವರ ಕುರ್ಚಿನ ಖಾಲಿ ಮಾಡಿಸಿ, ನೀವು ಅದಾನಿ ಬಗ್ಗೆ ಏನೇನೋ ಮಾತಾಡೋಕ್ಕೂ ಮುಂಚೆನೆ ಶರದ್ ಪವಾರ್ ಜೊತೆಗಿನ ನಿಮ್ಮ ಸಂಬಂಧ ಏನಿದೆಯೋ ಅದನ್ನ ಮುಗಿಸಿ ಆಮೇಲೆ ಮಾತಾಡಿ. ಯು ಮಸ್ಟ್ ಲೀವ್ ಬೈ ಎಕ್ಸಾಂಪಲ್. ಆದ್ರೆ ನೀವು ಕೂಡ ಬರೀ ರಾಹುಲ್ ಅಲ್ಲ, ಅವ್ರ ಸುತ್ತಮುತ್ತ ಎಷ್ಟು ಜನ ಇದಾರೋ ಅವ್ರಿಗೂ ಕೂಡ ಪವನ್ ಖೇರಾನ ಅವರು ಸ್ಪೋಕ್ಸ್ ಪರ್ಸನ್ ಆಗಿ ಮಾಡ್ತಾರೆ. ಆದ್ರೆ ನೀವು ಅವ್ರನ್ನ ಅಸ್ಸಾಂ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಾ. ಈಗ ನಾನು ಏನಾದರೂ ಕಾನೂನನ್ನು ಬಿಟ್ಟು ಕೆಲಸ ಮಾಡಿದ್ದಿದ್ರೆ ಪೊಲೀಸ್ನವರು ನನ್ನ ಹತ್ರನೂ ಬರ್ತಾರೆ. ಪೊಲೀಸ್ನವರು ಎಲ್ರಿಗೂ ಒಂದೇ ಕೇವಲ ಅಲ್ವಾ? ಯೂತ್ ಕಾಂಗ್ರೆಸ್ನವ್ರ ಹತ್ರನೇ ಹೋಗ್ತಾರಾ? ಶ್ರೀನಿವಾಸ್ ಅವ್ರ ಪ್ರೆಸಿಡೆಂಟ್ ಅಲ್ವಾ? ನಮ್ಮ ಅವ್ರ ಮನೆಗೆ ವಿರುದ್ಧ ಯಾಕೆ ಯಾಕೆ? ಎಷ್ಟೊಂದು ಪೊಲೀಸ್ನವರು ಬರ್ತಾರೆ? ನಾನೇನು 10 ಕರೆದು ಏನಾದರೂ ಮಾಡ್ತೀನೇನು? ನಮಗೆ ಫ್ರಮ್ 1917 ನಾವು ಅಸ್ಸಾಂ ಎಜುಕೇಶನ್ ಮಾಡಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ಏನಿಲ್ಲ ಅಂದ್ರೂ ಮನೆಯಲ್ಲಿ ಪೊಲೀಸ್ನವ್ರ ಜೊತೆ ಒಳ್ಳೆ ಸಂಬಂಧ, ಮಾತುಕತೆ, ಪ್ರಸಾದಗಳ ಬಟವಾಡಣೆ ಕೂಡ ಆಗಿ ಹೋಗಿದೆ. ಸ್ಕೂಲಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ನಾವು ಯಾವತ್ತೂ 10 ಕರೆದು ಮಾಡಿಲ್ಲ. ಆದ್ರೆ ಅಸ್ಸಾಂನ ಪೊಲೀಸರು ಯಾಕೆ ಬಂದು ಹೋಗ್ತಾ ಪವನ್ ಇರ್ತಾರೆ? ಕೆರಾಜಿ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ನೀವು ಅದಕ್ಕೆ ಜಗಳ ಯಾಕೆ ಆಡ್ತೀರಾ? ಯು ಶುಡ್ ಸರೆಂಡರ್ ಟು ದ ಪೊಲೀಸ್. ಕೋರ್ಟ್ ಇದೆಯಲ್ಲ ನಿಮಗೆ ಬೇಲ್ ಕೊಡೋದಕ್ಕೋಸ್ಕರ. ನೀವು ಎಲ್ರ ಬಗ್ಗೆನೂ ಮಾತಾಡ್ತೀರಾ. ಕೇಜ್ರಿವಾಲ್ ಅವ್ರು ಹೇಳಿದ್ರಿ ಅಸ್ಸಾಮಿಗೆ ಬಂದ್ರೆ ಜೈಲ್ ಕಳಿಸ್ಬಿಡ್ತೀನಿ ಅಂತ. ನಾನು ಅವರಿಗೆ ಹೇಳಿದ್ದು, ನೀವು ನನ್ನ ಬಗ್ಗೆ ಅಸೆಂಬ್ಲಿಯಲ್ಲಿ ಏನ್ ಹೇಳಿದ್ರು ಅದನ್ನ ನೀವು ಅಸ್ಸಾಮಿಗೆ ಬಂದು ಹೇಳಿದ್ರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ. ನಾನು ಜೈಲಿಗೆ ಕಳಿಸೋ ವಿಷಯ ಮಾತೇ ಆಡಿಲ್ಲ. ನಾನು ಹೇಳಿದ್ದು ಕೇಸ್ ಹಾಕ್ತೀನಿ ಅಂತ. ಅವ್ರು ಹೇಳಿದ್ರು ಕೇಸ್ನ ಅವ್ರಂತೂ ಎಲ್ಲಿ ಹಾಕೋದು? ನಾನು ಹೇಳಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲ, ಕೇಸ್ನ ನಾನು ಕೋರ್ಟಲ್ಲಿ ಹಾಕ್ತೀನಿ ಅಂತ ಹೇಳಿದ್ದು. ಅವ್ರು ಹೇಳಿದ್ರು ನಾನು ಹಿಮಂತ್ ಅವ್ರಿಗೆ ಹೇಳಿದೆ ನೀವು ಡೆಲ್ಲಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ. ನಾನು ಕಾಯ್ತಾನೆ ಇದ್ದೀನಿ. ನಾನು ನನ್ನ ಕಾರ್ನಲ್ಲೇ ನಿಮ್ಮನ್ನ ಊರೆಲ್ಲ ಸುತ್ತಿಸ್ತೀನಿ ಅಲ್ಲ ಅಂತ. ಅಲ್ಲ, ಕಾರ್ನಲ್ಲ. ಅವ್ರು ಮೊದ್ಲಿಗೆ ಹೇಳಿದ್ದು ಮನೆಯಲ್ಲಿ ಊಟ ಮಾಡಿಸ್ತೀನಿ ಅಂತ, ಆಮೇಲೆ ಕಾರಲ್ಲಿ ಕೂರಿಸ್ತೀನಿ ಅಂತ. ಸೊ ಐ ಆಮ್ ವೇಟಿಂಗ್ ಬಿಕಾಸ್ ಐ ವಾಂಟ್ ಟು ಸಿ ಹೀಸ್ ಬಿಗ್ ಮ್ಯಾನ್ಷನ್ ಫಾಸ್ಟ್. ನಾನು ಒಂದ್ಸಲ ಊಟ ಕೂಡ ಮಾಡ್ತೀನಿ. ಅದಾದ್ಮೇಲೆ ನಾನು ಅವ್ರ ಜೊತೆ ಅವ್ರ ಕಾರಲ್ಲಿ ದಿಲ್ಲಿ ಸೌಂದರ್ಯವನ್ನ ನೋಡೋದಕ್ಕೆ ಹೋಗ್ತೀನಿ. ನಾನು ಇದ್ರ ಬಗ್ಗೆ ಗುವಾಹಟಿಯಲ್ಲಿ ನನ್ನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇದ್ರ ಬಗ್ಗೆ ಇನ್ನೊಂದ್ಸಲ ರಿಪೀಟ್ ಕೂಡ ಮಾಡಿದ್ದೀನಿ. ಏನಂದ್ರೆ ಕೇಜ್ರಿವಾಲ್ ಇನ್ವಿಟೇಷನ್ ಲೆಟರ್ಗೆ ನಾನು ಕಾಯ್ತಾ ಇದ್ದೀನಿ, ಯಾವಾಗ ಅವ್ರು ನನ್ನ ಕರೀತಾರೋ ಅಂತ. ಯಾರಲ್ಲೂ ದಮ್ಮಿಲ್ಲ, ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮನ್ನ ಕರೆಯೋದಕ್ಕೆ ಮಾತ್ರ ದಮ್ಮಿಲ್ವಾ, ಇಲ್ಲ ಎಲ್ಲದಕ್ಕೂ ದಮ್ಮಿಲ್ವಾ? ಎಲ್ಲಿ ದಮ್ಮಿದೆ ಹೇಳಿ? ನಾನು ಇವ್ರನ್ನ ಕರಿಬೇಕು ಅಂತಂದ್ರೆ ನನ್ನ ಜೊತೆ ನನ್ನ ಫೋಟೋಗ್ರಾಫರ್ ಕೂಡ ಬಂದ್ಬಿಡ್ತಾನೆ, ಮನೆ ಫೋಟೋ ಕೂಡ ತೆಗೆದು ಬಿಡ್ತಾನೆ. ಎಲ್ಲಿ ದಮ್ಮಿದೆ ಹೇಳಿ? ಕೇಜ್ರಿವಾಲ್ಗೆ ನೀವೊಂದು ಮಾತು ಹೇಳಿದ್ರಿ, ಕವರ್ಡ್ ತರ ಮಾತಾಡಬೇಡಿ, ಗಂಡ್ಸಾಗಿದ್ರೆ ಗಂಡಸ್ ತರ ಮಾತಾಡಿ ಅಂತ. ಕರೆಕ್ಟ್ ಅಲ್ವಾ? ಒಂದು ಕೇಜ್ರಿವಾಲ್ ಜಿ ಅವರು ಒಂದು ಫೆಮಿಲಿಯರ್ ಸೀನ್ನ ಮಾಡಿಬಿಡ್ತಾರೆ. ಅವರು ಡೆಲ್ಲಿ ಅಸೆಂಬ್ಲಿನ ಕಾಲ್ ಮಾಡ್ತಾರೆ. ಅಸೆಂಬ್ಲಿ ರೂಲ್ ಏನಂತನೂ ನನಗೆ ಗೊತ್ತಿಲ್ಲ. ಅವರು ಕಾಲ್ ಮಾಡ್ತಾರೆ ಮತ್ತು ಅಲ್ಲಿ ಅವರು ಒಂದು ಮೊನೋಟೋನಸ್ ಸ್ಪೀಚ್ ಕೊಡ್ತಾರೆ, ಸೇಮ್ ವ್ಯೂಸ್ ಒಂದು. ಮತ್ತೆ ಅದೇ ಅಲ್ಲಿಂದ ಮೋದಿಜಿ ಅವರಿಗೆ ಎಷ್ಟು ಬೈಗಳನ್ನು ಕೊಡೋಕ್ಕಾಗತ್ತೋ ಅಷ್ಟನ್ನು ಕೊಟ್ಬಿಡ್ತಾರೆ. ನಾನು ಮೊದಲು ಅನ್ಕೋತಾ ಇದ್ದೆ ಇವ್ರು ಯಾಕೆ ಅಲ್ಲಿಂದನೇ ಬೈತಾರೆ ಅಂತ. ಪಬ್ಲಿಕ್ ಮೀಟಿಂಗ್, ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಇದನ್ನೆಲ್ಲ ನೀವು ಹೇಳ್ಬೋದಲ್ವಾ ಅಂತ. ನೋಡಿ, ಆವಾಗ ನನ್ನ ತಲೆಗೆ ಹೊಳಿತು, ಅಸೆಂಬ್ಲಿಲಿ ಕೂತ್ಕೊಂಡು ನೀವು ಯಾರನ್ನಾದ್ರೂ ಬೈತಾ ಇದ್ರೆ ನಿಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಹಾಕಕ್ಕಾಗಲ್ಲ. ಯು ಆರ್ ಎಂಜಾಯಿಂಗ್ ದ್ಯಾಟ್ ಪ್ರಿವಿಲೇಜ್. ಏನಂದ್ರೆ ವಿದಿನ್ ಅಸೆಂಬ್ಲಿ ನಾನು ಏನೇ ಹೇಳಿದ್ರು ನನ್ನ ಮೇಲೆ ಯಾವುದೇ ಡಿಫಾಮೇಷನ್ ಕೇಸ್ನ ಹಾಕೋಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವರು ಅಸೆಂಬ್ಲಿನ ಒಂದು ಶೆಲ್ಟರ್ ಆಗಿ ಬಳಸ್ಕೊಂಡು ಅವರ ಪೊಲಿಟಿಕಲ್ ಅಪೋನೆಂಟ್ನ ಅಟ್ಯಾಕ್ ಮಾಡ್ತಾರೆ. ದಿಸ್ ಈಸ್ ದ ಸಿಂಬಲ್ ಆಫ್ ಕವರ್ಡ್.
ಅಲ್ಲಿಂದ ನೀನು ಆಚೆ ಬಂದು ನೀನು ಗಂಡಸೆ ಆಗಿದ್ರೆ ಆಚೆ ಬಂದು ಮಾತಾಡು. ವೈ ಯು ಟೇಕ್ ಶೆಲ್ಟರ್ ಆಫ್ ಪ್ರಿವಿಲೇಜ್ ಆಫ್ ಅಸೆಂಬ್ಲಿ? ಅಲ್ಲ, ಹೊರಗಡೆ ಮಾತಾಡ್ಬಿಟ್ರೆ ನೀವು ಕೇಸ್ ಮಾಡ್ಬಿಡ್ತೀರಲ್ಲ. ನೀವೂ ಕೇಸ್ ಮಾಡಿ. ನಾನಂತೂ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಮಾಡೋದಿಲ್ಲ, ನಾನಂತೂ ಕೋರ್ಟಲ್ಲೇ ಕೇಸ್ ಮಾಡೋದು. ನಾನು ಅವ್ರ ಮೇಲೆ ಕೇಸ್ ಮಾಡ್ದೇನೆ ಇನ್ನೇನು ಅವ್ರ ಮುಂದೆ ನಿಂತ್ಕೊಂಡು ಕೈ ಕೊಟ್ಕೊಂಡು ನಮಸ್ಕಾರ ಮಾಡಿ ಅಣ್ಣ ನನ್ನನ್ನು ತುಂಬ ಚೆನ್ನಾಗಿ ಬೈದಿದ್ರಿ ಅಂತ ಹೇಳ? ವೈ ಯು ಎಕ್ಸ್ಪೆಕ್ಟ್ ದ್ಯಾಟ್? ಹಿಮಂತ್ ಅವರೇ, ನಾನು ನಿಮಗೆ ಎಲ್ಲ ಥರದ ಪ್ರಶ್ನೆಗಳನ್ನು ಕೇಳಿದೆ. ಕಾಂಗ್ರೆಸ್ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಕೇಜ್ರಿವಾಲ್ ಬಗ್ಗೆ, ಆಮ್ ಆದ್ಮಿ ಪಾರ್ಟಿ ಬಗ್ಗೆ, ಹಿಂದುತ್ವದ ಬಗ್ಗೆ, ಕಮ್ಯುನಿಸ್ಟ್ ಬಗ್ಗೆ. ಆದರೆ ನೀವು ಯಾವುದೇ ಪ್ರಶ್ನೆಯಿಂದ ಜಾರ್ಕೊಳ್ಳೋಕೆ ಅಂತ ನೋಡಲಿಲ್ಲ, ಸೀದಾ ಸಾದಾ ಉತ್ತರವನ್ನು ಕೊಟ್ರಿ.